ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಅಲ್ಲ, ವಿರೋಧ ಪಕ್ಷದವ್ರಿಗೆ ಪಾಪ ಯಾರೇ ಸ್ವಲ್ಪ ಕಿವಿ ಮಾತು ಹೇಳ್ರಪ್ಪ. ಪ್ರತಿಭಟನೆ ಮಾಡ್ಬೇಕಾದ್ರ ಹಿಂದ ಮುಂದೆ ಏನ್ ನಡ್ಲಿಕತ್ತದ, ಆಜು ಬಾಜು ಏನ್ ಆಗ್ಲಿಕತ್ತದ ಅಂತ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಬೇಕು. ಪ್ರತಿ ಸಲ ಕಾಂಗ್ರೆಸ್ನವ್ರ ಪಾಪ ತಮ್ಮನ್ನ ತಾವು ಹೆಂಗ್ ಮಜಾಕ್ ಮಾಡ್ಕೊಳ್ಲಿಕತ್ತಾರ ಅನ್ಲಿಕ್ಕ ಒಂದು ರಿಸರ್ಚೇ ಆಗ್ಬೇಕಾಗತ್ತೆ. ಯಾಕಂದ್ರ ನೋಡ್ರಿ, ನೀವು ಒಂದ್ ಕಡಿ LPG ಸಿಲಿಂಡರ್ ಸಿಗಲಾಗದಂತ ಪ್ರತಿಭಟನೆ ಮಾಡ್ಲಿಕತ್ತಾರ. ಆ ಕ್ಯಾಮ್ರಾನ ಸ್ವಲ್ಪ ಈ ಕಡೆ ತಿರುಗಿಸಿದ್ರ ಮನಿಗೂ ಸಿಲಿಂಡರ್ ಡೆಲಿವರಿ ನಡೆದೈತಿ. ಛೇ ಇದು ಏನೋ ಕೋ ಇನ್ಸಿಡೆನ್ಸ್ ಆಗಿರ್ಬಹುದು ಅಂತ ಅನಿಸ್ಲಿಕ್ಕತ್ತದ. ಯಾಕಂದ್ರೆ ಪಾಪ ನೋಡ್ರಿ, ನೋಡ್ಕೊಂಡಿಲ್ರಿ ಅವ್ರ ಹಿಂದ ಮುಂದೆ ಏನ್ ನಡಿಲಿಕ್ಕತ್ತದ ಅಂತ ಹೇಳಿ. ಆದ್ರೆ ಅಲ್ಲೇ ವಾಸ್ತವ ಅಂಶ ಬಯಲಾಗ್ಬಿಟ್ಟೈತಿ. ಅಲ್ಲೇ ಇವ್ರು ಪ್ರತಿಭಟನೆ ಮಾಡ್ಲಿಕ್ಕತ್ತಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗ್ಲಿಕ್ಕತ್ತದ. ಆದ್ರೆ ಇದ್ರಕಿನ ಇನ್ನೂ ಒಂದು ಆಶ್ಚರ್ಯ ತೋರಿಸ್ತೀನಿ ನಿಮಗ. ನೋಡ್ರಿ, ಕಾಂಗ್ರೆಸ್ ರ್ಯಾಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ರೊಕ್ಕ ಕೊಟ್ಟು ಕರೆಸ್ತಾರ ನೋಡ್ರಿ, ಮಂದಿ ಬಹಳ ಸೇರ್ಬೇಕಂತ ಹೇಳಿ. 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ತಾವ ಹೇಳ್ಯಾರ ಕಾಂಗ್ರೆಸ್ ರ್ಯಾಲಿನ್ಯಾಗ ಬಹಳ ಮಂದಿ. ಅವ್ರಿಗೇನು ಗೊತ್ತಿರಲ್ಲ, ಈ 100 ರೂಪಾಯಿ 200 ರೂಪಾಯಿ ಗಿರಾಕಿಗಳು ಇರ್ತಾರಲ್ಲ, ಅವ್ರಿಗೇನು ಗೊತ್ತಿರಲ್ಲ, ಸುಮ್ಮನೆ ರೊಕ್ಕ ಕೊಟ್ಟಕ್ ಬಂದಿರ್ತಾರ, ಅದಕ್ಕ ಪ್ರತಿಭಟನೆ ಪಾಲ್ಗೊಂಡಿರ್ತಾರ ಅಂತ ನಾ ಅನ್ಕೊಂಡಿದ್ದೆ. ಆದ್ರ ಇಲ್ಲೊಬ್ರದಾರ್ಯಪ್ಪ, ಇವ್ರು ಕಾರ್ಯಕರ್ತೆ ಅಲ್ಲ. ರಾಜಸ್ಥಾನದ ಕಿಶನ್ಗಂಜ್ ಶಹಾಬಾದನ ಕಾಂಗ್ರೆಸ್ ಶಾಸಕಿಯವರು ನಿರ್ಮಲಾ ಸೆಹರಿಯಾ ಅಂತ ಹೇಳಿ ಇವರು LPG ಸಿಲಿಂಡರ್ಗಳ ಕೊರತೆ ಐತಿ ಅಂತ ಹೇಳಿ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ಮಾಡ್ಲಿ ಬಿಡ್ರಿ, ಅದಕ್ಕೆ ನಮ್ ತಕರಾರಿಲ್ಲ. ಆದ್ರ LPG ಬಿಕ್ಕಟ್ಟಿನ ಬಗ್ಗೆ ಪಾಪ ಎಂದೋ ತೀರ್ ಹೋಗಿರುವಂತಹ ಸುಷ್ಮಾ ಸ್ವರಾಜ್ ಅವರು ಯಾಕೆ ಸೈಲೆಂಟ್ ಅದಾರ ಅಂತ ಕೇಳ್ತಾರ. ಹಣಿ ಹಣಿ ಬಡ್ಕೋಬೇಕಾ? ಮಂತ್ರಿ ಸುಷ್ಮಾ ಸ್ವರಾಜ್ ಜಿ उन्होंने गैस का सिलेंडर लेकर प्रदर्शन किया था, आज क्यों नहीं बोल रही वो? आज क्यों चुप है वो? क्या कारण है? इस वक्त की रानी क्यों चुप है वो? आज क्यों मत नहीं बोलती संसद के अंदर? महिलाओं के लेकर क्या कितना वो उनके ಈಗ ಅರ್ಥ ಆಗಿರ್ಬೇಕಲ್ಲ ನಿಮಗ, ಯಾಕೆ ಇಷ್ಟು ವರ್ಷಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಲಿಕ್ಕೆ ಪ್ರಯತ್ನ ಆದ್ರೂ ವಿಫಲ ಯಾಕೆ ಆಗ್ಲಿಕತ್ತಾರ ಅಂತ ಗೊತ್ತಾಯ್ತಲ್ಲ ನಿಮಗ. ಒಂದೊಂದು ರಾಜ್ಯದಾಗ ಇಂಥವ್ರು ಒಬ್ರೊಬ್ರು ಇದ್ರು ಸಾಕಲ್ಲೇನ್ರಿ ಸೋಲಿಸ್ಲಿಕ್ಕ ಬಹಳ ಆಯ್ತು ಅನಿಸ್ಲಿಕ್ಕತ್ತದ ನನಗ. ಇನ್ನು ನಮ್ಮ ರಾಜ್ಯದಾಗ ಸದ್ಯಕ್ಕೇನೋ ಅಧಿಕಾರದಾಗ ಅದಾರ, ಆದ್ರೆ ಇನ್ನ ಹೆಚ್ಚು ದಿನ ಇರಂಗಿಲ್ಲ ಅಂತ ಅನ್ಸ್ಲಿಕ್ಕತ್ತದ. ಲಕ್ಷಣಗಳು ಹಂಗೆ ಅದಾವ. ಮತ್ತಿನ್ ಏನ್ ಹೇಳ್ರಿ, ಇಷ್ಟು ದಿನ ರೋಡ್ನ್ಯಾಗ ಗುಂಡಿ ನೋಡ್ ಸಾಕಾಗಿತ್ತ, ಅದ ಗುಂಡಿನೇ ಮುಚ್ಚಲಿಕ್ಕೆ ತಯಾರಿಲ್ಲ. ಈಗ ನೋಡಿದ್ರೆ ಬಸ್ನ್ಯಾಗೂ ಗುಂಡಿ ಅಂತ, ಗುಂಡಿ ನಂಬರ್ 1 ಗುಂಡಿ ನಂಬರ್ 2 ಅಂತ ಹೇಳಿ ಎಂಥ ಹಣೆ ಬರ ಇರ್ಬೇಕು ಹೇಳ್ರಿ. ಬರೀ ರೋಡ್ಗಳಷ್ಟೇ ಗುಂಡಿ ಬಿದ್ದಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ KSRTC ಬಸ್ಗಳು ಕೂಡ ಗುಂಡಿ ಬಿದ್ದಿದೆ. ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ. ಗುಂಡಿ ನಂಬರ್ 1 ಹಾಗೆ ಬನ್ನಿ, ಇಲ್ಲಿ ನೋಡಿ, ಇದು ಗುಂಡಿ ಇಲ್ಲೊಂದು ಪ್ಯಾಚ್ ಮಾಡಿಬಿಟ್ಟಿದ್ದಾರೆ. ಇದು ಗುಂಡಿ ನಂಬರ್ 3 ನೋಡಿ. ಹೆಣ್ಮಕ್ಳು ಫ್ರೀ ಬಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ವೋಟ್ ಹಾಕಿದ್ರಲ್ಲ, ಇದ್ರೊಳಗಡೆ ನಿಮ್ ಮಕ್ಳಿಗೆ ಕಾಲ್ ಹಾಕಿ ಕಾಲ್ಗಳು ಮುರಿದೋದ್ರೆ ಏನ್ ಮಾಡ್ತೀರಾ? ಮತ್ತೆ ಇಂಥವೆಲ್ಲ ನೋಡಿ ಮಂದಿ ಮತ್ ಇವ್ರಿಗ ವೋಟ್ ಹಾಕ್ಬೇಕಂದ್ರೆ ಹೆಂಗ್ ಆಗ್ತೈತಿ ಹೇಳ್ರಿ. ಅದಕ್ಕೆ ಏನು ಕಾಂಗ್ರೆಸ್ನವ್ರಿಗೆ ಬ್ಯಾಲೆಟ್ ಪೇಪರ್ ಮೇಲೆ ಬಹಳ ಪ್ರೀತಿ. ಆ ಪ್ರೀತಿ ಈಗ ಬಟಾ ಬಯಲಾಗ್ಬಿಟ್ಟೈತಿ. ಯಾವಾಗ ಮಾತೆತ್ತಿದ್ರು EVM ಮೇಲೆ ದೋಷ ಹಾಕ್ತಿದ್ರು. EVM ಮಷಿನ್ ಸರಿ ಇಲ್ಲ, ಸರಿಯಾಗಿ ವರ್ಕ್ ಆಗಲ್ಲ ಅಂತ ಹೇಳಿ. ಈಗ ನೋಡಿದ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಜಪ ಮಾಡ್ಲಿಕ್ಕತ್ತಿದ್ರಲ್ಲ, ತುಮಕೂರಿನ ಕುಣಿಗಲ್ಲಿನ ಸಂತೆ ಮಾವತ್ತೂರ್ನ್ಯಾಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೀಲಿಕತ್ತಿತ್ತು. ಅಲ್ಲಿ ನಕಲಿ ಮತಪತ್ರಗಳ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಅಕ್ರಮ ಮತದಾನ ಮಾಡಿರೋದು ಬಯಲಾಗ್ಬಿಟ್ಟೈತಿ. ಏನಿಲ್ಲ ಅಂದ್ರೂ ಒಂದು 100ಕ್ಕಿಂತ ಹೆಚ್ಚು ನಕಲಿ ಮತಪತ್ರಗಳನ್ನ ಹಿಂಗ ಅಕ್ರಮವಾಗಿ ಮತದಾನ ಮಾಡೋ ಮುಂದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾರ ನೋಡ್ರಪ್ಪ. EVM ಬದಲಾಗಿ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. 130 ಗೆದ್ದಾಗ EVM ಮಷೀನ್ ಇಂದ ಕಾಂಗ್ರೆಸ್ ಗೆದ್ದಿದೆ, ಯಾಕೆ ಬ್ಯಾಲೆಟ್ ಪೇಪರ್ ಬೇಕು ಇವ್ರಿಗೆ ಅಂತ ನಾನು ಬಹಳಷ್ಟು ಅನ್ಯಾಯಗಳು ನಡೀತಾ ಇರ್ತಕ್ಕಂಥದ್ದು ನಮಗೆ ಅನುಭವದಿಂದ ಹೇಳ್ತಾ ಇದ್ದೀವಿ. ಬ್ಯಾಲೆಟ್ ಪೇಪರ್ ಆದ್ರೆ ಶಿಲಾಯುಗಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದು ಸರಿ ಇಲ್ಲ. ಯಾರ್ಯಾರು ಗೊತ್ಕೊಂಡವ್ರೆ ತೋರ್ಸು ಗೊತ್ತಾಯ್ತಲ್ಲ ಈಗ. ಹೆಂಗ್ ಹೇಳ್ರಿ, EVM ಮೂಲಕ ಇಂಥವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಇಲ್ಲ. ಹಿಂಗಾಗಿ ಅದಕ್ಕ ಬ್ಯಾಲೆಟ್ ಪೇಪರ್ ಮೇಲೆ ಬಹಳ ಪ್ರೀತಿ ಅವ್ರಿಗೆ. ಎಲ್ಲಾ ಕಡೆ ಮತ್ ಹೊಳ್ಳೆ ಬ್ಯಾಲೆಟ್ ಪೇಪರ್ ಇಂದೇ ಚುನಾವಣೆ ನಡೆಸ್ರಿ ಅಂತ ಹೇಳಿ ಯಾಕೆ ಕೇಳಲಿಕತ್ತಾರ ಅಂತ ಈಗ ಅರ್ಥ ಆಗಿರ್ಬೇಕಲ್ಲ ನಿಮಗ.
ನೋಡ್ರಿ ಅವ್ರು ಎಷ್ಟು ದಿನ ಅಧಿಕಾರದಾಗ ಇರ್ತಾರ ಗೊತ್ತಿಲ್ಲ, ಆದ್ರ ಅಧಿಕಾರದಾಗ ಇದ್ದಷ್ಟು ದಿನ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರಂತ ಅನ್ಸ್ಲಿಗತ್ತದ. ಸಿಎಂ ಕುರ್ಚಿ ಅವ್ರೇನು ಬಿಟ್ಕೊಡೋ ಲಕ್ಷಣನೇ ಇಲ್ಲ. ಯಾಕಂದ್ರ ನನ್ನ ಕೊನೆ ಉಸಿರಿರೋ ತನಕ ನಾ ರಾಜಕೀಯದಾಗೆ ಇರ್ತೀನಿ ಅಂತ ಘಂಟಾಘೋಷವಾಗಿ ಹೇಳಲಿಕತ್ತಾರಂದ್ರ ಮುಗೀತು ಬಿಡ್ರಿ. ಡಿ ಕೆ ಶಿವಕುಮಾರ್ ಅವ್ರ ಆಸೆಗೆಲ್ಲ ತಣ್ಣೀರ್ ಎರ್ಸ್ದಂಗ ಆಯ್ತು. ನಾನು ಕೊನೆ ಉಸಿರಿನವರೆಗೂ ಕೂಡ ರಾಜಕೀಯದಲ್ಲಿ ಇರ್ತೇನೆ. ಬಿಡ್ರಿ, ಅವ್ರದ್ದು ಕುರ್ಚಿಗದ್ಲ ಏನಾರೇ ಆಗ್ಲಿ, ನನಗ್ ಒಂದು ಖುಷಿ ಸಮಾಧಾನ ಏನಂದ್ರ ಏನೇನೋ ಅಪ್ಪಿ ತಪ್ಪಿ ಬಾಯಿ ತಪ್ಪಿ ಇನ್ನೇನೋ ಮಾತಾಡುವಂತ ರಾಹುಲ್ ಗಾಂಧಿ ಅವರಿಗೆ ಜ್ಞಾನೋದಯ ಆಗ್ಯದ ದಿಢೀರನೆ. ಎಂಥ ಅರ್ಥಪೂರ್ಣ ಮಾತಾಡ್ಯಾರ ಕೇಳ್ಬೇಕು ನೀವು ಒಂದ್ಸಲ. आपने लिस्ट दी कि हमें ये चाहिए, ये चाहिए, ये चाहिए, ये चाहिए, और जब आप कह रहे थे मैं सोच रहा था कि भाई राजनीति में चाहने से कोई देता नहीं. मेरा एक्सपीरियंस है कि भैया जितना आपको चाहना है चाह लो, उसका कोई मतलब नहीं होता. ವಾರೆ ವಾ, ಬಯಸಿದ್ದೆಲ್ಲ ಸಿಗದು ಬಾಳಲಿ ಅಂತ ಈಗ ಅರ್ಥ ಆಗ್ಯದ ಅವ್ರಿಗೆ. ಅಂದುಕೊಂಡಂಗೆಲ್ಲ ಜೀವನ ನಡೆಯುವುದಿಲ್ಲ ಅನ್ನೋದು ಬಹಳ ಲೇಟ್ ಆಗಿ ಅರ್ಥ ಆಗ್ಯದ. ಆದ್ರೂ ಪರವಾಗಿಲ್ಲ, ಈಗರೇ ಅರ್ಥ ಆಯ್ತಲ್ಲ ಅನ್ನೋದೇ ಖುಷಿ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.